ಈಗ ನಾವು ಹೊಂಟ್ರೆ ಸೀದಾ ಕೊಪ್ಪಳ ಗೈಸ್ ಊಟ ಗೀಟ ಸಾರಿ ಟಿಫಿನ್ ಮಾಡಿ ಅದೇ ನಮ್ಮ ಅಕ್ಕರು ವಾಪಸ್ ಬರಾಕತ್ತಾರ. ಇನ್ನು ಎಸ್ಎಲ್ ಬಂದೋಕರ ಗೊತ್ತಿಲ್ಲ. 4:30 ಆಯ್ತು ನಾವು ಬೆಳಗ್ಗೆ ಬಂದವರು. ಈಗ ಇಲ್ಲಿಂದ ಸೀದಾ ನಾವು ಹೋದ್ವಿ ಗವಿಸಿದ್ದೇಶ್ವರ ಮಠಕ್ಕೆ. ಏನು ಹೆಸರು ಏನಾಯ್ತಲ್ಲ ನಿಂದು? ಎಸ್ ಫೈನಲಿ ಬಂದ್ರು. ಆರತಿ ತೊಂಬಾಪ ಪ್ರಜ್ವಲ್. ಸ್ವಲ್ಪ ಸೈಡಿ ಬಾಪ, ನಿಮ್ ಇವ್ರು ಬರ್ತಾರ. ಟೋಪಿ ತೆಗಿಲ್ಲ, ಶೈನಿಂಗ್ ಹೊಡಿಬೇಕಲ್ಲ. ಹೋಗ್ಬೇಕಾದ್ರೆ ಹಿಂಗೆ ಇದ್ದಿಲ್ಲಲ್ಲ ಆಂಟಿ. ನಮ್ಮ ಅಕ್ಕನಿಂದ ಹೋದ್ರೆ ರೊಕ್ಕ ಎಲ್ಲ ಇಸ್ಕೊಂಡು ಬುತ್ತಿ ಬೀರೋದಂತೆ. ಅಲ್ಲಿಂದ ಬಂದಿರೋ ಬುತ್ತಿನ ಈಗ ಮುರಿದ್ಲ ಆಂಟಿಗೆ. ಇಡ್ರಂಟಿ ಮೇಲೆ ಮೇಲೆ ಕ್ರಾಸ್ 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 ಕಾಡಲ್ಲೊಂದು ಸಪ್ಪು ಸಿಗುತ್ತೆ ಮಕ್ಕಳಿಗೆ ಇಚ್ಕೋರಿ. ನಾವು ಗವಿಸಿದ್ದೇಶ್ವರ ಮಠಕ್ಕೆ ಬಂದ್ವಿ. ಹೆಣ್ಮಕ್ಳನ್ನ ನೋಡಾಕತ್ತಾರ ಕಣ್ಮುಚ್ಕರಿ. ಇಲ್ಲೇನು ಇದು ಕಾಣಕತ್ತೈತಲ್ಲ, ಇಲ್ಲಿ ಅಜ್ಜಾರ್ ಕುಂದ್ರದು ನೋಡ್ರಿ. ಒಂದು ಎಲಿಗಿಲಿ ಇವ್ರು ಫಸ್ಟ್ ಅಜ್ಜಾರ್ ಅಲ್ಲ, ಫಸ್ಟ್ ಅಜ್ಜಾರ್. ಇವ್ರದ್ದು ಪ್ರತಿಮೆ ಟ್ರೈ ಮಾಡ್ತೀನಿ ಇಲ್ಲಿಂದ ತೋರ್ಸಕ್ಕೆ. ಇಲ್ಲಿಂದನೇ ಒಳಗಡೆ ಬಗ್ಗಿ ಹೋಗ್ಬೇಕು. ಕೊಪ್ಪಳ ಗೈಡ್ ಆದಂತ ನಮ್ಮ ಪೃಥ್ವಿರಾಜರ ಈ ತರ ಬಗ್ಗಿ ಹೋಗ್ಬೇಕು. ಇಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬೇಕು, ಫುಲ್ ಡೌನ್ ಆಗಿ ಹೋಗ್ಬೇಕು. ಅದೇ ಗೈಸ್ ಇಲ್ಲೊಂದು ಹೊಸ ಟೆಂಪಲ್ ಇನ್ನ ಆಗಕತೈತೆ. ಇಲ್ಲ ಈಗೇನು ಇದು ವೈಟ್ ಕಲರ್ ಕಾಣಕತ್ತೈತಲ್ಲ, ಇದೇ ಮೇನ್ ಸ್ಟೇಜ್. ಫುಲ್ ಅಲ್ಲಿ ಮಠ ಜನರು ಕಂಪ್ಲೀಟ್ ಎಲ್ಲ ಗುಡ್ಡದ ಮೇಲೆ ಕುಂದ್ರದು. ಅಜ್ಜರ ಮೇಲೆ ಕುಂದ್ರಲ್ಲ ಅವ್ರ ಗದ್ದಿಗೆ. ಈಗ ನೋಡಕತ್ತಿರಲ್ಲ, ಇದು ಮುಂಚೆ ಈ ತರ ಇದ್ದಿದ್ದಿಲ್ಲ. ಈ ತರ ಪೂರ ಮಠ. ಜಾತ್ರೆ ದಿನ ಬಂದಾಗ ಲೈನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ರೌಂಡ್ ಅಂದ್ರೆ ಹಿಂಗ ಜಿಗ್ಜಾಗ್ ಮತ್ತೆ ಅಲ್ಲಿ ಮ್ಯಾಗ್ ಜಿಗ್ಜಾಗ್ ಬರುತ್ತೆ. ಇದು ಜಾತ್ರೆ ನಡೆಸೋದು ಗೌರ್ಮೆಂಟ್ ಅವ್ರ ಅಲ್ಲ. ಸೀದಾ ನಾವು ಗೋಲ್ಗಪ್ಪ ತಿನ್ನಕ್ ಬಂದಿವಿ. ಆಮೇಲೆ ರಿಯಾಕ್ಷನ್ಸ್ ಅದನ್ನ ಟೋಪಿ ತೆಗಿ. ಹಲ್ಟಿ ಖಾರ ಹಲ್ಟಿ ಇತ್ತ ದೇವ್ರು ನೋಡ್ರಿ, ಮೂನ ಸಿಂಬಳ ನೋಡ್ರಿ. ಫಿನಿಶ್ ಟಚ್ ಆದಂತ ಈಗ ಬಜ್ಜಿ ತೊಗೊಂಡಿವಿ. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ. ಇವತ್ತು ನಾವು ಬಂದಿರೋದು ನಾರ್ಮಲ್ ಮಂಗಳವಾರ ಆದಂತ ಯಾವುದು ನಾರ್ಮಲ್ ನಿಮ್ಗೆ ಗೊತ್ತಿರುತ್ತಲ್ಲ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ನನ್ ಕೂಡ ನಮ್ಮ ಪ್ರಜ್ವಲ್ ಬಂದಾನೆ. ವರುಣ ಯಾಕೆ ಬಂದಿಲ್ಲ, ಸ್ವಲ್ಪ ಕಾಲೇಜಿಗೆ ಜಲ್ದಿ ಹೋಗ್ಯಾನಂದ್ರೆ ಸಾಯಂಕಾಲ ಬರ್ತಾನಂತಾನೆ. ಅದಕ್ಕೆ ಅವ್ನು ಕೂಡ ಸಾಯಂಕಾಲ ಒಂದ್ಸಲ ಬರೋದು. ನಾವು ಎಲ್ಲ ರೆಡಿಯಾಗಿ ಸೀದಾ ನಮ್ಮ ಮಮ್ಮಿ ಅವ್ರು ಅವಾಗ ಬಿಟ್ಟು ಬಂದಿನ ಬಸ್ ಸ್ಟ್ಯಾಂಡಿಗೆ. ಅವಾಗ ಹೋಗ್ಯಾರ ಅವರು. ಈಗ ನಾವು ಹೊಂಟ್ರೆ ಸೀದಾ ಕೊಪ್ಪಳ ಗೈಸ್ ಊಟ ಗೀಟ ಸಾರಿ ಟಿಫಿನ್ ಮಾಡಿ ಈ ಸೀದಾ ಕೊಪ್ಪಳಿಗೆ ಬಿಡ್ಬೇಕು. ಯಾಕಂದ್ರೆ ಅದೇ ನಮ್ಮ ಅಕ್ಕರು ವಾಪಸ್ ಬರಾಕತ್ತಾರ. ಇನ್ನು ಎಸ್ಎಲ್ ಬಂದೋಕರ ಗೊತ್ತಿಲ್ಲ. ಒಟ್ಟು ನಂದು ಲಾಸ್ಟ್ ವಿಡಿಯೋ ಅಕ್ಕರದಂದ್ರೆ ಇದೇ ಆಗ್ಬೋದೇನೋ ನನಗೂ ಗೊತ್ತಿಲ್ಲ. ನಿಯರ್ ಬೈ 4:30 ಆಯ್ತು ನಾವು ಬೆಳಗ್ಗೆ ಬಂದವರು. ಈಗ ಬರಾಕತ್ತಾರ ಅವ್ರು. ಈಗ ಬಂದ ಮ್ಯಾಗ ಈಗೆಲ್ಲ ಇದು ಸ್ಟಾರ್ಟ್ ಆಕವ. ಇಲ್ಲಿವರೆಗೂ ಬರೀ ಮೂವಿ ನೋಡಿದ್ವಿ. ಇಲ್ಲ ಆದ್ಮ್ಯಾಗ ಇಲ್ಲಿಂದ ಸೀದಾ ನಾವು ಹೋದ್ವಿ ಗವಿಸಿದ್ದೇಶ್ವರ ಮಠಕ್ಕೆ. ಏನು ಹೆಸರು ಏನಾಯ್ತಲ್ಲ ನಿಂದು? ಪ್ರಜ್ವಲ್ನ ತೋರ್ಸವ. ಲೆಟ್ಸ್ ಗೋ. ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಇತ್ತು ಪ್ಲಾನ್. ಇವರು ಬರ್ಲಾರ್ದಕ್ಕೆ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸ್ವಲ್ಪ ಎಡ್ಡಿ ಆಯ್ತು. ಎಸ್ ಫೈನಲಿ ಬಂದ್ರು. ಈ ಕಡೆ ನಮ್ಮ ಇದಕ್ಕೆ ಇದಾಕಿದ. ಫೈನಲಿ ಎಷ್ಟೋ ದಿನಗಳ ನಂತರ ಏನಂಗೋ ಅಯ್ಯೋ ಬಿಳ್ಸೊಂಡು ಹೊಂಟ್ರ ತಾತ. ಇಲ್ಲೇ ಇವ್ ನಮ್ಮನ್ನ ಫಾಸ್ಟ್ ಹೊಡ್ಯಾಕತ್ತಾರ. 50 ಹೆಂಗೆ ಹೊಡಿರ್ಬೋದಂತ ಅದಕ್ಕೆ. ಆರತಿ ತೊಂಬಾಪ ಪ್ರಜ್ವಲ್. ಅದೇ ನಾರ್ಮಲ್ ಆಂಟಿ, ಅದೇ ಚೇಂಜ್ ಆಗಿ ಸ್ವಲ್ಪ ಸೈಡಿ ಬಾಪ, ನಿಮ್ಮ ಇವ್ರು ಬರ್ತಾರ. ಬ್ಯಾಗ್ ಇಸ್ಕೋ ಪ್ರತಿ ಹುಡ್ರಲ್ಲೇ. ಟೋಪಿ ತೆಗಿಲ್ಲ, ಶೈನಿಂಗ್ ಹೊಡಿಬೇಕಲ್ಲ. ಹೋಗ್ಬೇಕಾದ್ರೆ ಹಿಂಗೆ ಇದ್ದಿಲ್ಲಲ್ಲ ಆಂಟಿ. ನೀನೇ ತೊಳಿ. ಮತ್ತೆ ಈ ಕಡೆ ಉತ್ತರಕ್ಕೆ ನಿಂದ್ರ ಪ್ರಜ್ವಲ್ ಗೈಸ್ ಹೋಗ್ಬಂದ. ನಾಯಿ ಹೋಗ್ಬಂದ. ಎಷ್ಟು ಕೊಟ್ಲ ಪುಣಿಮಕ್ಕೆ? ಎಷ್ಟು ಕೊಟ್ಲ ನೀನು? ನಮ್ಮ ಅಕ್ಕನಿಂದ ಹೋದ್ರೆ ರೊಕ್ಕ ಎಲ್ಲ ಇಸ್ಕೊಂಡು. ಬಾಪ ಶಿಷ್ಯ ಸ್ವಲ್ಪ ಬೆಂಡಾಗಿ ಇಲ್ಲ ಕುಂದ್ರ ಕೈಲಿಂದ ಇದು ಮಾಡ್ಲಿ. ನಿಂದಿಲ್ಲ, ನಿನ್ ಸಂಬಂಧ ಇಂಬಡ ಈ ಕಡೆ ಸರಿ. ಇಲ್ಲೇನಂತೆ ಇಲ್ಲೇ ಇಷ್ಟನಾ? ಹಾಂ ಇದಕ್ಕೆ ಹೋಗ್ಸಿದ. ಇದು ಲೈಟ್ ಹಾಕ್ಬಲ್ಯ ಕಾಣವಲ್ರಿ. ಇಲ್ಲೇ ಅವರು ಬುತ್ತಿ ಅಲ್ಲ
ಉಡಕ್ಕಿ ಎಸ್ ಅಲ್ಲಿಂದ ಉಡಕ್ಕಿ ತಗೊಂಬಂದು ಇಲ್ಲಿ ಸೀದಾ ದೇವ್ರ ಮನೆಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೋಗಿ ಬರೋದಕ್ಕೆ? ಚೆನ್ನಾಗಿತ್ತು ಹಾ? ಚೆನ್ನಾಗಿತ್ತು ಅಷ್ಟೇ ಅಲ್ಲ, ಅಲ್ಲಿ ಬಿಡ ಹೊಸ ಎಕ್ಸ್ಪೀರಿಯನ್ಸ್. ಮತ್ತೆ ಅಷ್ಟೇ ಅಷ್ಟೇ. ಅಲ್ಲಿ ಹೋದ್ಮೇಲೆ ಏನು ಮಾಡಿದಾರ? ಹೆಂಗ್ ಮಾಡಿದ್ರು ಅಂದ್ರೆ ಈಗ ನಾರ್ಮಲ್ ಆಗಿ ಅಂತ ಎಲ್ಲ ಬುತ್ತಿ ಬೀರೋದು. ಹಾಂ ಬುತ್ತಿ ಬೀರೋದಂತ. ಹಾಂ ಅದೇ ಗೈಸ್ ಈಗೆಲ್ಲ ಅಲ್ಲಿಂದ ಬಂದಿರೋ ಬುತ್ತಿನ ಈಗ ಇಲ್ಲಿ ಮನೆಗೆ ಹೋಗಿ ಮುರಿದ್ಲಾಂಟಿಗೆ ಏನು ಕಲ್ತೀವಿ ಅದೇ ಆಂಟಿ ಆಕೆ ವಿಡಿಯೋ ಅಂದ್ಕೊಳ್ಳೋಣ ಸ್ವಲ್ಪ ನಾನೇ ವಿಡಿಯೋದಾಗ ಕಾಣ್ತೆ ಅಂತಂದು. ಸೊ ಪಳ್ಳ ಮತ್ತು ಪಳ್ಳ ಇರ್ತಾವೇನೋ ಗಟ್ಟಿ ಇರ್ತಾವೇನೋ ರೊಟ್ಟಿ ಇದು ಪರತ ಇಲ್ಲ ಆಂಟಿ ಸ್ವಲ್ಪ ಆಗಲ್ಲ ಮತ್ತೆ ಹೊಡಿತೈತಿ ಈಗ ಮೆಗ ಮೆಗ ಇಟ್ಟದ ಎಲ್ಲ ಬುತ್ತಿ ಇಲ್ಲೇ ಸುತ್ತಮುತ್ತ ಇರೋ ಮನೆಗೆ ಹೋಗಿ ಕೊಟ್ಟು ಬರೋದೈತಿ ಪ್ರೋಗ್ರಾಮಿಗೆ ಈಗ ಹೋಗು ಕೊಟ್ಟು ಬರುವ ಇಡ ಎಸ್ ಕರೆಕ್ಟ್ ಇಡಿ ಎಸ್ ಈಗ ಎಲ್ಲ ಎಷ್ಟು ಟೋಟಲ್ ಎಷ್ಟು ಮಾಡ್ರಿ? ಹೊಡಿತಲ್ಲ ಕಳ ವೇಟಿ ಹೊಡಿತು ಇಷ್ಟಕ್ಕಂತ ಲೆಕ್ಕಕ್ಕೆ ಇರಂಗಿಲ್ಲ ಅವು. ಎಷ್ಟು ಮನೆ ಅಷ್ಟೇ ಕೊಟ್ಟು ಬಂದ್ಬಿಡ ಇಷ್ಟ ಲೆಕ್ಕಕ್ಕಂತ ಇರಂಗಿಲ್ಲ. ಅದಕ್ಕೆ ಎರಡು ಕೈ ಹಿಡ್ಕೊ, ಎರಡು ಕೈ. ಅಲ್ಲ ವೇಟ್ ಆದು ಅಂಟೆ ಅವು ಪಾಪ ಅಪ್ ಅಂಡ್ ಡೌನ್ ಮಾಡಿ 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 ಕಷ್ಟವನ್ನು ಹೇಳಕ್ಕಾಗದೆ ನೋಡಕ್ಕಾಗ್ದೆ ಕಾಡಕ್ಕಾಗ್ದೆ ಕಾಡಲ್ಲ ಅದು ಸೊಪ್ಪು ಅದಲ್ಲ ಅದು ನಿನಗೆ ಸೆಟ್ ಆಗಲ್ಲ ಇವನಿಗೆ ಸೆಟ್ ಆಗಲ್ಲ ಕೂದಲು ಇದು ತೆಗಿತೆ ಕಾಡಲ್ಲ ಅದು ಸೊಪ್ಪು ಸಿಗುತ್ತೆ ಮಕ್ಕಳಿಗೆ ಇಚ್ಕರಿ ಗೈಸ್ ಫೈನಲಿ ನಾವು ಗವಿಸಿದ್ದೇಶ್ವರ ಮಠಕ್ಕೆ ಬಂದ್ವಿ. ಈಗ ಇಂಪ್ರೂವೈಸೇಷನ್ ಅಂದರೆ ಹೊಸದಿನ ಈಗಿನ ಇಂಪ್ರೂವ್ ಮಾಡಾಕತ್ತಾರ್ರಿ. ಅಂದರೆ ಇಲ್ಲಿ ಒಂಥರ ಹಂಪಿ ಗೋಪುರ ಕಚರ ಬರಾಕತೈತಿ. ಇವೆರಡು ಏನು ನೋಡಕತ್ತಿರಲ್ಲ ಇಲ್ಲಿ ಪೂರ ಹಂಪಿ ಗೋಪುರ ಕಚರ ಬರಾಕತೈತಿ. ಬಾಲೆ ಕ್ಯಾಪ್ ಅಂತೆ ಬಡಿತ್ ನೋಡ ಬಾ ಅದು ಒರಿಜಿನಲ್ ಕಾಣತ್ ಬಾ ಹಂಗೆ ಇರ್ಬೇಕು. ಕ್ಯಾಪ್ ತರ್ತಾನಂತ ಕ್ಯಾಪ್ ಎಸ್ ನಮ್ಮ ಪೃಥ್ವಿಯವರು ಮುಸ್ತಫ ಆಗ್ಯಾರ. ಬೇರೆ ಅಂಕಲ್ದು ಫೋಟೋ ತೆಗಿಯಾಕತ್ತಾರ. ಏನು ಅನ್ಸಕತೈತೆ ಮುಸ್ತಫ ಟೇಡೆಂಟಿನ್ ಮತ್ತೆ ಹೆಂಗೈತೆ ಎಂಟ್ರೆನ್ಸ್ ವಿತೌಟ್ ಇವತ್ತು ಕ್ಯಾಪ್ ಮರ್ತು ಬಂದಾಗ ಕ್ಯಾಪ್ ಮರ್ತು ಬಂದ್ರೆ ಅದು ಇಲ್ಲಿ ನಂದ್ರಾಗ ಯಾರು ಜಾಸ್ತಿ ಹುಡುಗಿಯಾರು ನೋಡಲ್ಲ ಬೇಜಾರ ಗೈಸ್ ಹೆಣ್ಮಕ್ಳನ್ನ ನೋಡಕತ್ತೀರ ಕಣ್ಮುಚ್ಕರಿ ಗೈಸ್ ಇಲ್ಲಿಂದ ಈ ಥರ ಎಂಟ್ರೆನ್ಸ್ ಐತಿ. ಇಲ್ಲಿಂದ ಅನಾವತ್ತಿನ ಮ್ಯಾಗ ಹೋದಾಗ ಇಲ್ಲಿನೂ ಒಳಗೆ ಬಿಡ್ತಾರೆ ಇಲ್ಲ ವಿಡಿಯೋ ಮಾಡೋದು ಗೊತ್ತಿಲ್ಲ. ಯಾಕಂದರೆ ವಿಡಿಯೋ ಮಾಡೋಕ್ಕಾಗ ಇವನೇ ಮೇನ್ ಇಲ್ಲೆಲ್ಲ ಉಸ್ತುವಾರಿ ಸಚಿವ ನಮ್ಮ ಪೃಥ್ವಿರಾಜ್ ಚೌಹಾಣ್. ಗೈಸ್ ಈ ಥರ ಎಲ್ಲ ಐತಿ. ಈ ಥರ ಇಲ್ಲ ಅಂದರೆ ಇಲ್ಲಿ ಮೇಂಟೆನೆನ್ಸ್ ಅಂತೂ ಅಲ್ಟೇ ಐತಿ. ಈಗ ಇಲ್ಲಿಂದ ಸೀದಾ ಒಳಗೆ ಹೋಗೋಣ ಲೆಟ್ಸ್ ಗೋ. ಇಲ್ಲಿ ಅಲ್ಲಿ ಆ ಕಡೆ ಅಲ್ಲೇನು ಕಾಣಕದ ಅದು ಅನ್ನದಾಸೋಹ ಅಲ್ಲಿ ಅದನ್ನೈತೆ ಮಧ್ಯಾಹ್ನ ಊಟನೂ ಸಿಗತ್ತೆ ರೀ. ಇಲ್ಲೇನು ಇದು ಕಾಣಕತ್ತೈತಲ್ಲ ಇಲ್ಲಿ ಅಜ್ಜಾರು ಕುಂದ್ರದು ಇಲ್ಲೇ ಅಂದರೆ ಯಾವಾಗ ಫ್ರೀ ಇದ್ದಾಗ ಭಕ್ತಾದಿಗಳು ನೋಡೋಕೆ ಬಂದು ಇಲ್ಲಿ ಕುಂತಿರ್ತಾರೆ ಫ್ರೀ ಇದ್ದಾಗ. ಇಲ್ಲಿ ಅಂದರೆ ಮೇಂಟೆನೆನ್ಸ್ಗೆ ಹೇಳ್ತಾನಲ್ಲ ಅಲ್ಟೇ ಐತಿ. ಅಂದರೆ ಮತ್ತೆ ಇಲ್ಲಿ ಯಾವ್ದು ಫೋಟೋಶೂಟ್ ಎಲ್ಲ ಮಾಡ್ಸಂಗಿಲ್ಲ. ಮತ್ತೆ ಹಂಗೆ ಅನ್ಕೊಳಕ್ಕೆ ಹೋಗ್ಬಿಡ್ರಿ ಜಾಗ ನೋಡ್ಕೊಳ್ಳೋಣ. ನೋಡ್ರಿ ಒಂದು ಇಲ್ಲಿ ಸಾರಿ ಒಂದು ಇದು ಇಲ್ಲ ಏನು ಅಂದರೆ ಮೇಂಟೆನೆನ್ಸ್ ಆ ಥರ ಅಲ್ಟಿಮೇಟ್. ಯಾಕೆ ನಾವು ಸಣ್ಣವ್ರಿಂದ ಬರಾಕತ್ತೀವಿ. ಅಂದರೆ ಈಗ ಅವಾಗಿನ ಈಗ ಭಾಳ ಡಿಫ್ರೆನ್ಸ್ ಆಗೈತಿ. ಇದು ಜಾತ್ರೆಗೂ ಬರ್ತೀವಿ. ಇನ್ನು ಜನವರಿದು ಜಾತ್ರೆಗೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ನಮ್ಮ ಉಸ್ತುವಾರಿ ನಮ್ಮ ಪೃಥ್ವಿರಾಜ್ ಚೌಹಾಣ್ ಅವರು ಕೊಡ್ತಾರೆ. ಎಕ್ಸಾಮ್ ಬರಲ್ಲ ಎಲ್ಲೇ ಬರಲ್ಲ. ಹಾಂ ಯಾಕೆ ಈಗ ಜಾತ್ರೆ ನೀವು ಕಣ್ಣಾರ ನೋಡ್ತೀರಿ ಅದು ನಿಮ್ಗೆ ತೋರಿಸ್ತೀನಿ ಕೊಪ್ಪಳ ಜಾತ್ರೆ. ಈ ಜಾತ್ರೆ ಅಂದ್ರೆ ಮೇನ್ ಫಂಕ್ಷನ್ 3 ದಿನ ಅಂತಂದ್ರೆ ಇಲ್ಲಿ ಜಾತ್ರೆ ಇರೋದು ಫಂಕ್ಷನ್ ಅಂದ್ರೆ ಜಾತ್ರೆ ನಡೆಯೋದು ಅಷ್ಟು ಒಂದು ತಿಂಗಳಲ್ಲ ಒಂದು ತಿಂಗಳ ಕೈ ಮುಗಿ ಅವ್ನು ಹೆಂಗೆ ಮುಗಿದ್ ನಂಗೆ ಹಾಂ ಏಯ್ ಬ್ಲ್ಯಾಕೆ ಮುಗಿಡೆ ಹಾಂ ಮುಗಿರ್ಲಿಲ್ಲ ಯಾಕೆ ಗೊತ್ತಲ್ಲ. ಇವರು ಫಸ್ಟ್ ಅಜ್ಜಾರಲ್ಲ ಫಸ್ಟ್ ಅಜ್ಜಾರ್ದು ಇವ್ರದ್ದು ಪ್ರತಿಮೆ. ಇವ್ರ ಪ್ರತಿಮೆ ಇಲ್ಲಿ ಮಾಡ್ಯಾರ ಗೈಸವರು. ಇವರೇ ಫಸ್ಟ್ ಅಜ್ಜಾರ್ ಇಲ್ಲಿ ಇದ್ದವರು. ಅದಾದಮೇಲೆ 2-3 ಹಂಗೆ ಜನ್ರೇಷನ್ ವೈಸ್ ಬರ್ತಿರ್ತಾರೆ. ಅವರೇ ಫಸ್ಟ್ ಅಜ್ಜಾರ್ ಗೈಸಿಗೆ. ಈಗ ಇಲ್ಲಿಂದ ಸೀದಾ ಮೇಲೆ ಹೋಗೋದು ಮೇನ್ ಆದಂಥ ಗರ್ಭಗುಡಿ ಅಂತಾರಲ್ಲ ಗವಿಸಿದ್ದೇಶ್ವರ ಮಠ. ಅಂದರೆ ಗವಿ ಒಳಗಿರೋದೇ ಗವಿ ಅಂದರೆ ಗುಫಾ ಅದರೊಳಗಿರೋದೇ ಇದು. ಏನು ಇಷ್ಟಕ್ಕೊಂದು ಬ್ಯಾಚ್ ಐತಿ ಮುಗೈತಿ. ಇವತ್ತು ದರ್ಶನ ಸಿಗುತ್ತಂತೆ ಬ್ರೋ. ಹೊರಗನ್ನ ಕೈ ಮುಗಿದು ಹೋಗ್ಬಿಡೋಕೆ ನೋಡು ಮತ್ತೆ ಹಂಗೆ ಮಾಡಬಾರ್ದು ಬ್ರೋ. ಗೈಸ್ ಇದೇ ಮೇನ್ ಒಂದು ಬ್ಯಾಚೇ ಬಂದೈತಿಲ್ಲ. ಇದೇ ಗವಿಸಿದ್ದೇಶ್ವರ ಮಠ ಜಾತ್ರೆ ಇದ್ದ ಗೈಸ್. ಇದೇನು ಲೈನ್ ನೋಡೋಕತ್ತಾರಲ್ಲ ಇಲ್ಲಿ 1 2 3 4 5 ಇಷ್ಟುವರೆಗೂ ಲೈನ್ ಇದ್ದೇ ಇರುತ್ತೆ. ಟ್ರೈ ಮಾಡ್ತೀನಿ ಇಲ್ಲಿಂದ ತೋರ್ಸೋಕ್ಕೆ. ನೋಡೋಣ ಇಲ್ಲಿಂದ ಕಾಣುತ್ತಿಲ್ಲ. ಯಾಕಂದರೆ ಸ್ವಲ್ಪ ಫ್ಯಾನ್ ಅಡ್ಡ ಐತಿ. ಇಷ್ಟು ಕ್ಯೂ ಐತಿ ಗೈಸ್. ಈಗ ನಾರ್ಮಲ್ ಡೇಸ್ನಾಗ ಇಷ್ಟು ಕ್ಯೂ ಐತಿ.
ಈಗ ಏನಿದೆ ಗೊತ್ತಾ, ಈಗ ಇಲ್ಲಿಂದನೇ ಒಳಗಡೆ ಬಗ್ಗಿ ಹೋಗ್ಬೇಕು. ಇಲ್ಲಿ ಮೇನ್ ಒಳಗಡೆ ಎಲ್ಲರೂ ಏನು ಬಗ್ಗಿ ಹೊಂಟಾರಲ್ಲ ಈ ಥರನೇ ಹೋಗ್ಬೇಕು. ಅಂದ್ರೆ ಗವಿಸಿದ್ರೆ ತಲೆ ಗೈಡ್ ನಮ್ಮ ಕೊಪ್ಪಳ ಗೈಡ್ ಆದಂಥ ನಮ್ಮ ಪೃಥ್ವಿರಾಜರು ಬ್ಯಾಚ್ ತಂದಿಲ್ಲ, ಗೈಡ್ ಬ್ಯಾಚ್ ಇಲ್ಲ ಕೊಟ್ಟಿಲ್ಲ. ಈ ಥರ ಬಗ್ಗಿ ಹೋಗ್ಬೇಕು ನಾವು ಗವಿಸಿದ್ದೇಶ್ವರ ಈ ಥರ ಇಷ್ಟೇ ಇರೋದು. ಇಷ್ಟರಾಗೆ ಇದು ಮಾಡಿ ಹೋಗ್ಬೇಕು, ನಮಸ್ಕಾರ ಮಾಡಿ ಆರಾಮ್ಸೆ ಹೋಗ್ಬೇಕು. ಪೃಥ್ವಿ ಸ್ವಲ್ಪ ಬೆಂಡಾಗೋ ಸರಿ, ಇಲ್ಲಿಂದ ಝೂಮ್ ಹಾಕೊಂಬಲ್ಲಿ ಮುಂದೆ ಬಿಡ್ತಾರೆ ಎಲ್ಲ. ಇಲ್ಲಿಂದ ಭೂಮಿಕಾ ಸರಿ ಇಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬೇಕು, ಫುಲ್ ಡೌನ್ ಆಗಿ ಹೋಗ್ಬೇಕು. ಇಲ್ಲಿಂದ ಕಾಣುತ್ತೆ, ಇಲ್ಲಿ ವಿಭೂತಿ ಇಟ್ಟಿರ್ತಾರೆ. ಎಸ್ ಇಲ್ಲಿಂದ ಕಾಣುತ್ತೆ. ಇದೇ ಟೆಂಪಲ್, ಮೇನ್ ಟೆಂಪಲ್. ಸ್ವಲ್ಪ ಅದರ ಹಚ್ಚಿಗೆ ಎಸ್ ಈ ಥರ ಬಗ್ಗಿ ಹೋಗೋ ಅಡ್ಡ ಸರಿ ಹೋಲು ಈ ಥರ ಬಗ್ಗಿ ಹೋಗೋ. ಇಲ್ಲಿಂದ ಬ್ಯಾಕ್ ಸೈಡ್ ನಿಲ್ಸಿದೆ. ಅಜ್ಜರ್ ಒಳಗೆ ಇರ್ತಾರೆ. ಅಜ್ಜರ್ ಇರೋದೇನಂದ್ರೆ ಮೇನ್ ಇಲ್ಲೇ ಇರೋದು ಅಜ್ಜರ. ಇಲ್ಲೇ ಒಳಗಡೆ ಅಂದರೆ ಬೆಳಗಡೆ ಎಲ್ಲ ಬಿಡ್ತಾರೆ, ಈ ಟೈಮ್ನಾಗ ಬಿಡೋಂಗಿಲ್ಲ. ಫಸ್ಟ್ ಟೈಮ್ ನಾವು ಈಗ ನೈಟ್ ಬಂದಿರೋದಲ್ಲ, ಅಲ್ಲೇ ಫಸ್ಟ್ ಟೈಮ್ ನೈಟ್ ಬಂದಿರೋದು. ಇಲ್ಲಿಂದ ಹಿಂಗೆ ಹೋಗೋದು. ಏನು ಫಂಕ್ಷನ್ ಏನು ನಡೀತೈತಿ ಇಲ್ಲಿ ಎಲ್ಲ ಅಂದರೆ ಇಲ್ಲಿ ಫಂಕ್ಷನ್ ನೀವು ನೋಡಿಲ್ಲ ಅಂದ್ರೆ ನೀವು ಎಲ್ಲ, ಯಾಕಂದ್ರೆ ಫಂಕ್ಷನ್ ನಾರ್ಮಲ್ ಹಾಲಾಗಿ ನಡೀತೈತೆ, ಅಲ್ಲಿ ಇಲ್ಲಿ ನಡೀತೈತೆ ಎಕ್ಸೆಟ್ರಾ. ಇಲ್ಲಿ ಗುಡ್ಡದ ಮ್ಯಾಗ ಫಂಕ್ಷನ್ ನಡೀತೈತೆ. ಆ ಕಡೆ ಕಾರ್ನರ್ ಸ್ಟೇಜ್ ಇರುತ್ತೆ. ಇಲ್ಲಿ ಕಂಪ್ಲೀಟ್ ಮ್ಯಾಗ ಮಠ ಕಂಪ್ಲೀಟ್ ಫುಲ್ ಜನರು ಕಲ್ಲು ಮ್ಯಾಗ ಕುಂತಿರ್ತಾರೆ. ಅದೇ ಗೈಸ್ ಇಲ್ಲೊಂದು ಹೊಸ ಟೆಂಪಲ್ ಇನ್ನೂ ಆಗಕತ್ತೈತಿ, ಇನ್ನು ಅದನ್ನು ಕನ್ಸ್ಟ್ರಕ್ಷನ್ ಆಗತೈತಿ. ಇದೆ ಗೈಸ್ ಇಲ್ಲಿ ಐತೆ ನೋಡ್ರಿ ಮೇನು ಕಾಣುತ್ತೆ ಇಲ್ಲ. ಈಗೇನು ಇದು ವೈಟ್ ಕಲರ್ ಕಾಣಕತ್ತೈತಲ್ಲ, ಇದೇ ಮೇನ್ ಸ್ಟೇಜ್. ಜನರು ಇದಿಷ್ಟು ಫುಲ್ ಅಲ್ಲಿ ಮಠ ಜನರು ಕಂಪ್ಲೀಟ್ ಎಲ್ಲ ಗುಡ್ಡದ ಮೇಲೆ ಕುಂದಿರೋದು. ಇಲ್ಲಿಂದ ಟಾಪ್ ವ್ಯೂ ತೋರಿಸ್ತೀನಿ ಗೈಸ್. ಇಲ್ಲಿಂದ ಈ ಥರ ಐತಿ. ಇಲ್ಲೇನು ಕಾಣಕತ್ತೈತೆ, ಇದಿಷ್ಟು ದೊಡ್ಡದು. ಸರ್ ಇಲ್ಲೇ ಐತಾ ಬಾಯ್ಸ್ ಹಾಸ್ಟೆಲ್, ಇದು ಇಷ್ಟು ದೊಡ್ಡದು. ಮತ್ತು ಇಲ್ಲಿ ಎಲ್ಲ ಅಜ್ಜರ್ದು ಇದು ಎಲ್ಲ ಕಂಪ್ಲೀಟ್. ಅಂದರೆ ಬಂದಾಗ ಈ ಪರಿ ಅನಾಹುತ ಡೆವಲಪ್ ಮಾಡಿರೋದು. ಮ್ಯಾಗ ಇನ್ನೊಂದು ದೇವಸ್ಥಾನ ಐತೆ, ಅಂದರೆ ಗದಿಗೆ ಐತಿ. ಇಲ್ಲಿ ಅಜ್ಜೋರು ಲಿಂಗದವ್ರು ಆದ ಗದಿಗೆ ಇರುತ್ತೆ, ಅಲ್ಲಿ ಹೋಗುವ ಅದೇ ಗದಿಗೆ. ಅದನ್ನು ಹೊಸದು ಮಾಡಿರ ಅಜ್ಜರ್ದು ಗದಿಗೆ. ಇಲ್ಲಿ ಗದಿಗೆ ಐತೆ, ಏನು ಕಾಣಕತ್ತೈತಲ್ಲ ಈ ಅಜ್ಜರ ಮೇಲೆ ಕುಂತಾರಲ್ಲ ಅವ್ರ ಗದಿಗೆ ಗೈಸಿದ. ಅದು ಪಾದ ಇದೆ ಒಳಗಡೆ. ದೇವಿ ಅನ್ನಪೂರ್ಣೇಶ್ವರ ದೇವಿ ಐತೆ. ನಿಮಗೇನು ಸ್ಟಾರ್ಟಿಂಗ್ ನಾವು ಬಂದಾಗ ನಿನಗೆ ತೋರಿಸಿದ್ನಲ್ಲ, ಇಲ್ಲಿ ಹಿಂಗೆ ಕಾಣುತ್ತೆಲ್ಲ ಗೈಸ್. ಇದು ಕಾಣುತ್ತಲ್ಲ ಅವ್ರದ್ದು ಗದಿಗೆ ಗೈಸ್. ಅಂದ್ರೆ ಲಿಂಗದೊಳಗೆ ಆದಾಗ ಗದಿಗೆ ಅಂತೀವಿ ಗೈಸ್ ನಮ್ಮ ಸೈಡ್. ಅವ್ರದ್ದು ಗದ್ಗೆ ಗೈಸ್ ಇದೆ ಅವ್ರ ಗದಿಗೆ. ಇಲ್ಲೇ ಅವರು ಇದು ಲಿಂಗದವ್ರು ಆದಾಗ ಇಲ್ಲಿ ಇದು ಮಾಡ್ತಾರೆ. ಈಗ ನೋಡಕೈತಿರಲ್ಲ, ಇದು ಮುಂಚೆ ಈ ಥರ ಇದ್ದಿದ್ದಿಲ್ಲ, ಈ ಥರ ಪೂರ ಮಾಡ್ರೆ. ಇದೇನೈತಲ್ಲ ನೀರು ನಡಕ್ಕೆ ಐತೆ, ಒಳ್ಳೆ ಪೂರ್ಣ ಸಂಗಮ ಇದ್ದಂಗೆ ಈಶ್ವರ ಗುಡಿಗೆ ಐತೆ. ಅದನ್ನು ಇದು ಇಲ್ಲಲ್ಲ ಅಂದರೆ ಇದು ತೆಪ್ಪ, ಇದು ನಾರ್ಮಲ್ ಇದು ಎದು ಅದೇ ಇದು ಎದರದ್ದು ಜಾತ್ರೆದ ಪೂರಾ ನೀರು ಬರುತ್ತೆ. ಅಡ್ಡ ಪಲ್ಲಕ್ಕಿ ಇಲ್ಲಿ ನೀರೊಳಗಿದ್ದು ಅದಂತೂ ಸೈಕ್ ಅಂದ್ರೆ ಸೈಕ್ ಇರ್ತದೆ ನೋಡೋಕ್ಕದು. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಜಾತ್ರೆದು ತೇರು ತೋರಿಸಿ ಅದನ್ನು ಇದನ್ನು ತೋರ್ಸೋಕೆ ಟ್ರೈ ಮಾಡುವ. ನಮ್ಮ ಇವ ಪೃಥ್ವಿರಾಜ್ ಚೌಹಾನ್ ಅವ್ರು ಬಂದರೆ ಸ್ವಲ್ಪ ತೋರ್ಸೋಕ್ಕಾಗುತ್ತೆ. ಯಾಕಂದ್ರೆ ಗೈಡ್ ನಮ್ಮ ಪ್ರಕಾರ ಕೊಪ್ಪಳದಾಗ ಇವನ ಶೈನ್ ಒಳಗಂತ ತಲೆ ಹೊಡಿತಿರುವ ಶೈನ್. ಜಾತ್ರೆ ದಿನ ಬಂದಾಗ ಲೈನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲೊಂದು 2 ರೌಂಡ್ ಬರ್ತದೆ. 2 ರೌಂಡ್ ಅನ್ನಂದ್ರೆ ಹಿಂಗೆ ಜಿಗ್ಜ್ಯಾಗ್ ಹಚ್ಚಾರ. ಇಲ್ಲೊಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10 ಇಲ್ಲಾಂದರೆ ಒಂದು 7 ಜಿಗ್ಜ್ಯಾಗ್ ಇಲ್ಲಿ ಇರುತ್ತೆ. ಮತ್ತು ಅಲ್ಲಿ ಮ್ಯಾಗ್ ಜಿಗ್ಜ್ಯಾಗ್ ಬರುತ್ತೆ, ಅಲ್ಲಿ ಒಂದು 2 ಜಿಗ್ಜ್ಯಾಗ್ ಬರುತ್ತೆ. ಇಲ್ಲಿಂದ ಮತ್ತೆ ಇಲ್ಲಿ 2-3 ಜಿಗ್ಜ್ಯಾಗ್. ಮತ್ತು ಮ್ಯಾಗ ನಿಮಗೆ ತೋರಿಸಿದ್ನಲ್ಲ ಅಲ್ಲೊಂದು 4 ಜಿಗ್ಜ್ಯಾಗ್. ಅಂದ್ರೆ ಅಷ್ಟು ಕ್ಯೂ, ಇಲ್ಲಿಂದ ಅಲ್ಲಿ ದೊಡ್ಡ ಕ್ಯೂ ಇರುತ್ತೆ. ಇದು ಅಜ್ಜರ್ ಕುಂದ್ರದ ಈ ಥರ ಮಾಡಿಸೋಕೆ ಇರುತ್ತೆ. ಇದಾದ್ಮೇಲೆ ಆ ಕಡೆ ಇದು ಕಾಯಿ ಹೊಡೆಯೋ ಸ್ಥಳ ಗೈಸ್. ಕಾಯಿ ಹೊಡೆದು ಈ ಥರ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ರೆ ಅಂದ್ರೆ ಆ ಕಡೆಯಿಂದ ಬಂದು ಆ ಕಡೆ ಇರ್ತಾರೆ ಕಾಯಿ ಹೊಡೆಯೋರು, ಆ ಕಡೆ ಕಾಯಿ ಹೊಡೆಸ್ತಿರ್ತಾರೆ. ಈ ಥರ ವಾತಾವರಣ ಗೈಸ್. ನಾ ಅವಾಗ ಸಣ್ಣವನಿದ್ದ ಬಂದಾಗ ಈ ಥರ ಇದ್ದಿದ್ರೆ ಹೆವಿ ಅಂದರೆ ಹೆವಿ ಡೆವಲಪ್ ಆಗೈತೆ. 5 ಪಟ್ಟು ಜಾಸ್ತಿನೇ ಡೆವಲಪ್ ಆಗೈತಿ. ಹಂಗೆ ನೋಡೋಕಿದ್ರೆ ಇದನ್ನು ಅನ್ನೋತ್ತೆ ವೆಲ್ ಡೆಕೋರೇಟ್. ಇನ್ನೊಂದು ಏನಂದ್ರೆ ನಿಮಗೆ ಇನ್ನೊಂದು ಕ್ಲಾರಿಟಿ ಏನು ಕೊಡ್ತಂದ್ರೆ, ಇದು ಜಾತ್ರೆ ನಡೆಸೋದು ಗೋರ್ಮೆಂಟ್ ಅವ್ರು ಅಲ್ಲ. ಯಾಕಂದರೆ ಇದು ನಡೆಸೋದು ಅಜ್ಜರ ಮುಖಾಂತರ, ಅಜ್ಜರ್ಲಿಂದನೇ ಎಲ್ಲ ಇದಾಗಿದೆ. ಯಾಕಂದರೆ ಇದು ಯಾವುದು ಗೋರ್ಮೆಂಟ್ ಅಡ್ಡೆಡ್ ಯಾವುದೇ ಅಲ್ಲ. ಈಗ ಹಿಂಗೆ ಹಂಪಿ ಉತ್ಸವ ಇದೆಲ್ಲ ಇರ್ತಲ್ಲ ಆ ಥರ ಅಲ್ಲ. A to Z ಎಲ್ಲ ಏನಿರುತ್ತೆ ಎಲ್ಲ ಅಜ್ಜರ್ದೆಲ್ಲ ಯಾವ್ದು ಥ್ರೂ ಮಾಡ್ತಾರೆ. ಈಗೇನಿಲ್ಲ ಎದ್ರಿ ಗ್ರೌಂಡ್ ಕಾಣಕತ್ತೈತ್ರಿ, ಇದೆಲ್ಲ ಗ್ರೌಂಡು ಎಲ್ಲ ಜೇನು ಒಳಗೆ ಹಚ್ಚಾರ ಅನ್ನೋತ ಮುಕ್ಕಿರ್ತಾರೆ. ಹಾಕ್ಯಂಡ ಟೋಪಿ ಕರೆಯಾಗಿ ಹಾಕ್ಯಂಡ ಈಗ ಗುಡಿಗೆ ಹೋಗ್ಬಂದು ಸೀದಾ ನಾವು ಗೋಲ್ಗಪ್ಪ ತಿನ್ನಕ್ಕೆ ಬಂದೀವಿ. ನಮ್ಮ ಪೃಥ್ವಿ ಹಾಗೂ ನಮ್ಮ ಡಾಗ್ ಮತ್ತು ನಮ್ಮ ನ್ಯೂ ರಜನಿಕಾಂತ್
ಪ್ರಜ್ವಲ್ ಮತ್ತು ನಾವು ಈಗ ಚಾಲೆಂಜ್ ಮಾಡಮಿಲ್ಲ ಪ್ರತಿ ಒಂದು ಹೊಟ್ಟೆಗೆ ಹಾಯಿಸ್ಬೇಕು. ನಾಳೆ ಊರಿಗೆ ಹೋಗ್ಬೇಕ ಹಸಿಗೆ ಸಿಗ ತಿನ್ನೋಣ, ಜಲ್ಲಿ ತಿಂದು ಜಲ್ಲಿ ಹೋಗುವ ನಡ್ಸ್ಕೊ. ಆಮೇಲೆ ರಿಯಾಕ್ಷನ್ಸ್ ಇವಂತಂತೂ ಒಳಗೈತಿ ತೋರಿಸ್ಕೊಂಡವಲ್ಲ, ಅವಾಗ ಮಾಡ್ಬೇಕಾಯ್ತು ವಿಡಿಯೋ. ಅದೇ ಅದೇ ಉಸಿರಾಡ ಇಲ್ಲ ಮತ್ತೆ ಎದಿಗೆ ಇರ್ತದೆ ಉಸಿರಾಡ ಸ್ವಲ್ಪ ಕೊಟ್ರ ತಿನ್ಲಿ ನೀ ಕಣ್ಮುಂದ್ ತಿನ್ನುವಾಗ ಈಗ ತಿನ್ಲಿ ಪೂರ ತಿನ್ಲಿ, ಅದು ಇಷ್ಟು ಬಾಯಾಗ ಹಾಕಿ ಅದನ್ನ ಟೋಪಿ ತೆಗಿ. ತಿನ್ನ ಬಾಯಾಗಲ್ಲ ಕಡಿ. ಹೆಂಗೆ ಖಾರ ಗೀರ ಕರೆಕ್ಟ್ ಆಯ್ತಾ? ಚಲೋ ಆಯ್ತು. ಏನು ಖಾರ ಆಯ್ತಾ? ಕರೆಕ್ಟ್ ಆಯ್ತಲ್ಲ. ಇದು ಉಸ್ಕಾಡಕಂತಲ್ಲ ಟೋಪಿ ತೆಗೀರೋ ಯಾವುದು ಉಸ್ಕಾಡಕತ್ತ. ಹೆಂಗೈತೆ ಸಿಸ್? ಒಳ್ಳೆ ಕತ್ತಿ ಅಲ್ಲ, ನೀ ತಿಂಡೆ ನೀವೊಂದು ರಿಯಾಕ್ಷನ್ ಸುಡಾಕತ್ತಿರ್ತದೆ. ಸುಡಾಕತ್ತೈತೆ ಈ ಜಲ್ಲಿ ಹೇಳಲ್ಲ ಅಪ್ಪ. ಇವು ಕೂಡ ನಾ ರಿಯಾಕ್ಷನ್ ತೊಗೊಳಕತ್ತೀನಿ. ಹತ್ತಿ ಖಾರ ತಡಿ ಆಮೇಲೆ ಖಾರ ಖಾರ ಹತ್ತ ಇವಂದು ರಿಯಾಕ್ಷನ್. ಎಸ್ ಗೈಸ್, ಹಲ್ಟಿ ಖಾರ ಹಲ್ಟಿ ಇತ್ತ ಹೇಗೈತೆ? ಇನ್ನು ಅಷ್ಟು ಗೋಗಿ ಐತೆ. ನಂದು ಅವತ್ತು ತಿರ್ಗಿ ಆಯ್ತು ಗೈಸ್. ಇನ್ನು ನಮ್ಮ ಪೃಥ್ವಿ ಇನ್ನೊಂದು ಐತೆ. ದೇವ್ರು ನೋಡ್ರಿ, ಮೂನ ಸಿಂಬಳ ನೋಡ್ರಿ ಹೆಂಗೈತೆ? ಸ್ಪೈಸಿ ಇಂಥ ಚಳಿಯಾಗ ಬೇಕಿಲ್ಲ ಮತ್ತೆ ಮಾಡ್ಬೇಕಾದ್ರೆ ಇಂಥ ವೀಡಿಯೋ ಮಾಡ್ಬೇಕು, ಇದೊಂದು ಮಾಡ್ಬೇಕು ವೀಡಿಯೋ. ಫೈನಲಿ ಲಾಸ್ಟ್ ಫಿನಿಶ್ ಟಚ್ ಆದಂತ ಈಗ ಬಜ್ಜಿ ತೊಗೊಂಡಿವಿ. ಅಲ್ಲೊಂದು 100 ರೂಪಾಯಿ ಬಜ್ಜಿ ತೋರಿಸ್ಲೆ. 100 ರೂಪಾಯಿ ಬಜ್ಜಿ. ಈಗ ಇಲ್ಲಿ ಊಟ ಮಾಡೋದೈತಿ. ಊಟ ಮಾಡ್ತೀವಿ ಇಲ್ಲ ಮಕ್ಕಳು ನೋಡಿದ್ರೆ ಹಂಗೆ ಕಾಣವಲ್ಲು ಯಾಕ, ಅದಕ್ಕೆ ಈಗ ನೀನು ಮಾಡ್ಬೇಕು. ಈಗ ಹೋಗಿ ಸೀದಾ ಮಾಡಮ್ಗೆ ತಿಂದು ಹೋಗೋಣ. ಲೆಟ್ಸ್ ಗೋ. ನೋಡ್ರಿ